ಆದರೆ ಡಿ ಕೆ ಶಿವಕುಮಾರ್ ಈ ಸಿದ್ದರಾಮಯ್ಯನವರ ಆಬ್ಸೆಂಟ್ ಬಗ್ಗೆ ಬೇರೆದೇ ರೀತಿಯಲ್ಲಿ ಹೇಳ್ತಾರೆ. ನಿನ್ನೆ ಅವ್ರಿಗೆ ಬರ್ಡೇ ಇತ್ತು, ವಿಪರೀತ ಜನ ಇದ್ದರು, ವಿಪರೀತ ಸುಸ್ತಾಗಿತ್ತು, ಆ ಕಾರಣದಿಂದ ಬಂದಿಲ್ಲ. ಈ ಅಸಮಾಧಾನ ಅನ್ನುವಂಥದ್ದು ಏನೂ ಇಲ್ಲ. ಈ ಪ್ರಮಾಣ ವಚನ ಅವ್ರು ಯಾಕೆ ಬಂದಿಲ್ಲ ಅಂತಂದರೆ ಬರ್ಡೇ ಇದ್ದಿದ್ದರಿಂದ, ಹೆಚ್ಚು ಗೆಸ್ಟ್ಗಳಿದ್ದರಿಂದ ಅವ್ರ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತಾರೆ CM. ನೋಡಪ್ಪ, ನಾನು ಅವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿರೋದೆ. ಅವರ ಬರ್ತಡೇ ಇವತ್ತು, ಹಬ್ಬ, ಗೆಸ್ಟ್ಗಳು ವಿಪರೀತ ಇದ್ರು ಅವ್ರಿಗೆ, ಅರ್ಥ ಆಯ್ತಾ. ಅವರ ಜನ್ಮದಿನ, ನಾನು ಅವ್ರಿಗೆ ಶುಭ ಹಾರೈಸಿದ್ವಿ, ಆಯ್ತಾ. ಇವತ್ತು ಸಿದ್ದರಾಮಯ್ಯನವ್ರಿಗೆ ಯಾಕೆ ಅಸಮಾಧಾನ? ನಾವೆಲ್ಲ ಒಂದು ಟೀಮ್, 139 ಜನನು ಒಂದು ಟೀಮ್, ಯಾರಿಗೂ ಅಸಮಾಧಾನ. ಈಗಿರೋರೆಲ್ಲ ನಾನು ಸೇರಿ ಅವ್ರ ಕಡೆಯವರಲ್ವಾ, ನಾನು ಸಿದ್ದರಾಮಯ್ಯನವರ ಪಟ್ಟ ಅಭಿಮಾನಿ ನಾನು ಇರೋದು. ವಿ ಆಲ್ ಆರ್ ಯುನೈಟೆಡ್, ವಿ ವಿಲ್ ಬಿ ಯುನೈಟೆಡ್, ವಿ ವಿಲ್ ಫೈಟ್ ಯುನೈಟೆಡ್ಲಿ. ನೋಡಪ್ಪ, ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಭಾಳ ಗಮನಿಸಬೇಕಾದಂಥ ಸಂಗತಿ, ನಾವು ಹೈಸ್ಕೂಲ್ ಓದುವಂಥ ಸಂದರ್ಭದಲ್ಲಿ ಒಂದು ಪಾಠ ಇತ್ತು, ಭಾಳ ಬ್ಯೂಟಿಫುಲ್ ಪಾಠ ಅದು ಇಂಗ್ಲೀಷಲ್ಲಿ. ಅ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್. ಒಂದು ಸಣ್ಣ ಕಿಡಿ ಹೆಂಗೆ ನಾವು ಕಡೆಗಣಿಸಿದ್ರೆ ಇಡೀ ಮನೆಯೇ ಸುಟ್ಟುಬಿಡುತ್ತೆ ಅನ್ನುವಂಥ ಕಥೆ ಅದು ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಂಥ ಒಂದು ಪಾಠ ಅದು. ಯಾಕೋ ಈ ಕಾಂಗ್ರೆಸ್ ನೋಡಿದಂಥ ಸಂದರ್ಭದಲ್ಲಿ ಹಾಗೆ ಅನ್ನಿಸ್ತಾ ಇದೆ. ಈ 60 ದಿನಗಳ ಕಾಲ ಇವರು ಏನು ಕಸರತ್ತು ಮಾಡಿದ್ರಲ್ಲ, ಆ ಕಸರತ್ತಿನ ಪರಿಣಾಮ ಏನು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅಸಮಾಧಾನ ಅಂದರೆ ಅಸಮಾಧಾನ ತೀರಾ ಮಿತಿ ಇಲ್ದಿರೋ ರೀತಿಯಲ್ಲಿ ಅಸಮಾಧಾನ. ಕೆಲವರಂತೂ ನೇರವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ, ಇನ್ನು ಕೆಲವರು ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅಂತ ಇನ್ನು ಕೆಲವರು ಹೇಳ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಎಲ್ಲರನ್ನೂ ಸರಿ ಮಾಡಬಹುದು, ಆದರೆ ಸಿದ್ದರಾಮಯ್ಯನವರೇ ಅಸಮಾಧಾನಗೊಂಡಿರುವಂಥದ್ದು ಇದು ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ಸಿಗೆ ಒಂದು ದೊಡ್ಡ ಹೊಡೆತ ನೀಡುವಂಥ ಸಾಧ್ಯತೆಗಳಿದೆ. ಇದೆಲ್ಲವನ್ನು ಕೂಡ ಹೆಂಗೆ ನಿಭಾಯಿಸುತ್ತೆ ಪಕ್ಷ ಅಂತ? ರಂಗನಾಥ್, ಆಕಾಂಕ್ಷಿಗಳಿಗೆ ಅಸಮಾಧಾನ ಆಗುವಂಥದ್ದು ಸಹಜವಾದಂಥ ಪ್ರಕ್ರಿಯೆ ಅಂತ ಪರಿಗಣಿಸಬಹುದು. ಆದರೆ ನಾಯಕರಿಗೂ ಕೂಡ ಈ ಒಂದು ಪಟ್ಟಿಯಿಂದ ಅಸಮಾಧಾನ ಆಗಿದೆ. ಆಕಾಂಕ್ಷಿಗಳ ಅಸಮಾಧಾನ ಒಂದು ತಕ್ಕಡಿಯಲ್ಲಿ ಇಟ್ಟು ಒಂದು ತೂಕ ಆದರೆ, ಸಿದ್ದರಾಮಯ್ಯನವರ ಅಸಮಾಧಾನ, ಸಿದ್ದರಾಮಯ್ಯನವರು ನಿನ್ನೆ ಇಡೀ ದಿನ ತೋರಿಸಿದಂಥ ಕೋಪತಾಪಗಳು ಇನ್ನೊಂದು ತೂಕ ಆಗುತ್ತೆ. ಅವರು ಇಡೀ ಪ್ರಮಾಣ ವಚನ ಕಾರ್ಯಕ್ರಮದಿಂದ ದೂರವೇ ಉಳಿದ್ರು. ಹೈಕಮಾಂಡ್ನ ನಾಯಕರಿಗೆ ಒಂದು ಕ್ಲಿಯರ್ ಮೆಸೇಜ್ ಅನ್ನ ಕೊಡಬೇಕಾಗಿತ್ತು. ಹುಟ್ಟುಹಬ್ಬದ ನೆಪವನ್ನ ಒಡ್ಡಿ ಹೆಚ್ಚಿನ ಅತಿಥಿಗಳು ಮನೆಗೆ ಬರ್ತಿದ್ದಾರೆ ಅನ್ನುವಂಥ ಕಾರಣವನ್ನ ಕೊಟ್ಟು ಅವರು ದೂರ ಉಳಿದ್ರು ಕೂಡ ಇಡೀ ದಿನ ಹೋಗಿ ಯಾರು ಬೊಕ್ಕೆ ಕೊಡ್ತಾ ಇದ್ರು ಅವರಿಗೂ ಕೂಡ ಸಿದ್ದರಾಮಯ್ಯನವರ ನಗು ಮುಖವೇ ಕಂಡಿರಲಿಲ್ಲ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಕೋಪತಾಪವನ್ನ ನಿನ್ನೆ ಸಿದ್ದರಾಮಯ್ಯನವರು ಪ್ರದರ್ಶನ ಮಾಡಿದ್ದಾರೆ. ಅವರ ಸಿಟ್ಟಿಗೆ ಹಲವು ಕಾರಣಗಳಿದಾವೆ ಮತ್ತು ಅದನ್ನ ಅವರು ಸಮರ್ಥನೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಹೇಗೆ ಎಂಟ್ರಿ ಆಯಿತು, ರಾಜ್ಯ ನಾಯಕರಿಗೆ ಕೊನೆ ಕ್ಷಣದವರೆಗೂ ಕೂಡ ಮಾಹಿತಿ ಇಲ್ಲ. ಅಲ್ಲಿಂದ ಪಟ್ಟಿ ಬಂದಂತ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಯಾವ ಸಮುದಾಯದವರು, ಅದೇ ಸಮುದಾಯದ MLC ಅನ್ನ ಮತ್ತೊಬ್ಬರನ್ನ ಸಚಿವರನ್ನಾಗಿ ಮಾಡ್ತಾರೆ ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಮತ್ತು ಅದನ್ನ ನೇರವಾಗಿ ಖಾರವಾಗಿ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ತನ್ನ ಶಿಫಾರಸುಗಳನ್ನ ಕಸದ ಬುಟ್ಟಿಗೆ ಹಾಕುವಂತ ಕೆಲಸವನ್ನ, ಕಡೆಗಣಿಸುವಂತ ಕೆಲಸವನ್ನ ಹೈಕಮಾಂಡ್ ಮಾಡ್ತು ಅನ್ನುವಂತ ಸಿಟ್ಟು ಕೂಡ ಅವರ ಮಾತಲ್ಲಿ ನಿನ್ನೆ ಬೆಂಬಲಿಗರ ಮುಂದೆ ವ್ಯಕ್ತವಾಗಿದೆ. ಉಮಾಶ್ರೀ ಅವರನ್ನ ಸಿದ್ದರಾಮಯ್ಯನವರು ರೆಫರ್ ಮಾಡಿದ್ದು ಸಚಿವ ಸ್ಥಾನಕ್ಕೋಸ್ಕರ, ಆದ್ರೆ ಹೈಕಮಾಂಡ್ ಅವರನ್ನ, ಉಮಾಶ್ರೀ ಅವರನ್ನ ಉಪಸಭಾಪತಿ ಸ್ಥಾನಕ್ಕೆ ಕೂರಿಸಿದೆ. ಅದು ಕೂಡ ಅವರ ಸಿಟ್ಟಿಗೆ ಕಾರಣವಾಗಿದೆ. ಜಮೀರ್ ಅಹಮದ್ ಖಾನ್ ಅವರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳೇಬಾರದು ಅಂತೇಳಿ ಮೊದಲ ದಿನದಲ್ಲೂ ಕೂಡ ಸಿದ್ದರಾಮಯ್ಯನವರು ಪಟ್ಟು ಹಿಡಿದು ಕೂತಿದ್ರು. ಆದ್ರೆ ಸಿದ್ದರಾಮಯ್ಯನವರ ಆಕ್ಷೇಪಕ್ಕೆ ವಿರುದ್ಧವಾಗಿ ಜಮೀರ್ ಅಹಮದ್ ಖಾನ್ ಅವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಅದು ಕೂಡ ಅವರು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ತಾನು ಯಾರನ್ನ ಶಿಫಾರಸು ಮಾಡಿದ್ದೇನೆ ಅವ್ರನ್ನ ಯಾರಿಗೂ ಕೂಡ ಸೂಕ್ತವಂತ ಸ್ಥಾನಮಾನವನ್ನ ಕೊಟ್ಟಿಲ್ಲ ಅನ್ನುವಂತ ಬೇಸರ, ಅಸಮಾಧಾನ, ಸಿಟ್ಟು ಎಲ್ಲವೂ ಕೂಡ ನಿನ್ನೆ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದಾರೆ. ಬೆಂಬಲಿಗರು ಒಂದಷ್ಟು ಜನ ಬ್ಯಾಡಗಿ ಶಿವಣ್ಣ ಅವರನ್ನ ಸಚಿವರನ್ನಾಗಿ ಮಾಡಬೇಕಿತ್ತಲ್ವಾ ಅಂತ ಸಿದ್ದರಾಮಯ್ಯನವರ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಸಿಟ್ಟಿಗೆ ಹೇಳ್ತಾರೆ ಅಂತಂದ್ರೆ, ಅವ್ರನ್ನ ಆಕ್ರೋಶಭರಿತವಾದಂತಹ ಮಾತುಗಳನ್ನ ಕೇಳಿ ಅವರು ಮನೆಯಿಂದ ಹೊರಗಡೆ ಬರ್ತಾರೆ. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ನಿನ್ನೆ ಸಿಟ್ಟಿಗೆದ್ದಿದ್ರು. ಇದೆಲ್ಲವನ್ನು ಕೂಡ ಹೈಕಮಾಂಡ್ ಹೇಗೆ ಮ್ಯಾನೇಜ್ ಮಾಡುತ್ತೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಶಾಸಕರ ಅಸಮಾಧಾನ ಒಂದು ಕಡೆ ಇರಲಿ, ಸಿದ್ದರಾಮಯ್ಯನವರ ಅಸಮಾಧಾನ ಮತ್ತು ಸಿದ್ದರಾಮಯ್ಯನವರ ಸಿಟ್ಟು ಸ್ವಲ್ಪ ಮಟ್ಟಿಗೆ ದುಬಾರಿ ಆಗುವಂತ ಬಹಳ ಆಶ್ಚರ್ಯ ಅನ್ಸಿದ್ದು ನನಗೆ. ಜಮೀರ್ ಅಹಮದ್ ಖಾನ್ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ನಾನು ವಿರೋಧ ವ್ಯಕ್ತಪಡಿಸಿದ್ದೆ. ಆದರೆ ಜಮೀರ್ ಕೊನೆ ಕ್ಷಣದಲ್ಲಿ ಹೆಂಗೆ ಸಂಪುಟಕ್ಕೆ ಬಂದರು ಅನ್ನುವಂಥದ್ದು ಕೂಡ, ಹೆಂಗೆ ಮಂತ್ರಿ ಆದರು ಅನ್ನೋದ್ರ ಬಗ್ಗೆಯೂ ಕೂಡ ಅವ್ರಿಗೆ ಅಸಮಾಧಾನ ಇದೆ ಅನ್ನುವಂಥದ್ದು ಒಂದು. ಜೊತೆಗೇನು ಅಂದರೆ ಈ ಕೆಲವರು ಆತ್ಮೀಯರಿಗೂ ಕೂಡ ಅಕಾಮಡೇಟ್ ಮಾಡೋಕ್ಕಾಗಿಲ್ಲ. ಈಗ ಉಮಾಶ್ರೀ ಅವರಿಗೆ ಮಂತ್ರಿ ಮಾಡೋಕ್ಕಾಗಲಿಲ್ಲ, ಅದು ಸಿದ್ದರಾಮಯ್ಯನವರಿಗೆ ಕೋಪ ಇದೆ. ಇನ್ನೊಂದು ಕಡೆ ನೋಡಿ, ಈ ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಅಕಾಮಡೇಟ್ ಮಾಡೋಕ್ಕಾಗಲಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ, ಅವ್ರು ಏನೇ ಪ್ರಯತ್ನ ಮಾಡಿದ್ರು ಕೂಡ. ಇನ್ನೊಂದೇನಪ್ಪ ಅಂತಂದರೆ, ಜಮೀರ್ ಅಹಮದ್ ಖಾನ್ ಇಲ್ಲಿ ಒಳಗಡೆ ಬರಲಿಲ್ಲ ಅಂದಿದ್ದರೆ ಹ್ಯಾರೀಸ್ ಅವರಿಗೆ ತುಂಬ ಅವಕಾಶ ಇತ್ತು. ಯಾಕಂದರೆ ಹ್ಯಾರೀಸ್ ತುಂಬ ಆತ್ಮೀಯರು ಮುಖ್ಯಮಂತ್ರಿಯವ್ರ ಜೊತೆಗೆ, ಅವರೂ ಕೂಡ ಅವಕಾಶ ತಪ್ಪು ಹೋಯಿತು. ಹಿಂಗೆ ಅವರವರಿಗೆ ಅವರವ್ರದ್ದೇ ಆದಂಥ ಅಸಮಾಧಾನ. ಈ ಅಸಮಾಧಾನ ಮುಂದೆ ದೊಡ್ಡದಾದರೆ ಕಥೆ ಏನು ಅಂತ?
ಹೌದು, ಈ ಅಸಮಾಧಾನಗಳು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕೆಂದ್ರೆ ಇನ್ನು 1-1.5 ವರ್ಷದ ಒಳಗಾಗಿ ಚುನಾವಣೆಯ ಧ್ರುವೀಕರಣಗಳು ಶುರುವಾಗ್ತವೆ, ಅವಕಾಶಗಳು ಬಾಗಿಲು ತೆರೀತವೆ. ಆ ಎಲ್ಲ ಸಂದರ್ಭಗಳಲ್ಲಿ ನಾಯಕರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಶಾಸಕರು ಅಸಮಾಧಾನಿತರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಆದ್ರೆ ಆ ಅಸಮಾಧಾನವನ್ನ ತಣಿಸದೆ ಹೋದ್ರೆ ಖಂಡಿತವಾಗಿಯೂ ಕೂಡ ನೀವು ಹೇಳಿದಾಗೆ ಒಂದು ಕಿಡಿ ಇಡೀ ಮನೆಯನ್ನ ಸುಡುವಂತ ಎಲ್ಲ ಲಕ್ಷಣಗಳು ಕೂಡ ಖಂಡಿತವಾಗಿ ಇದ್ದೇ ಇದೆ ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನಾನು ಹ್ಯಾರಿಸ್ ಅವ್ರ ಬಗ್ಗೆ ಹೇಳ್ತಾ ಇದ್ದೆ. ಹ್ಯಾರಿಸ್ ಕೂಡ ಕನಸು ಕಾಣ್ತಾ ಇದ್ರು, ಖಂಡಿತವಾಗ್ಲೂ ಮಂತ್ರಿ ಆಗ್ತೀನಿ ಅಂತ. ಬಹಳ ಆತ್ಮೀಯರು ಮುಖ್ಯಮಂತ್ರಿಗಳಿಗೆ. ಅವರು ಕೂಡ ಒಳಗಿಂದೊಳಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು. ಆದರೆ ಕೊನೆ ಕ್ಷಣದ ತನಕ ಅವ್ರ ಹೆಸರು ಸೇರ್ಪಡೆ ಆಗಲಿಲ್ಲ. ನೇರವಾಗಿ ಅವರು ಅಸಮಾಧಾನ ವ್ಯಕ್ತಪಡಿಸ್ತಾನೆ ಇರ್ಬೋದು, ಆದರೆ ಒಳಗಿಂದೊಳಗೇನೆ ಅವ್ರಿಗೂ ಕೂಡ ಬೇಸರ ಇದೆ. ಅವರಿಗೆ ಸ್ಥಾನ ಕಲ್ಪಿಸ್ಲಿಕ್ಕೆ ಆಗಲಿಲ್ಲ ಅನ್ನುವಂಥ ಬೇಸರ ಮುಖ್ಯಮಂತ್ರಿಗಳಿಗೂ ಕೂಡ ಇದೆ. ಸೊ ಇದು ಭಾಳ ಗಮನಿಸಬೇಕಾದಂಥ ಸಂಗತಿ.